ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪೆರಿಫೆರಲ್ ರಸ್ತೆ ನಿರ್ಮಾಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರ ರೈತರಿಗೆ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು. ಇದನ್ನ ಖಂಡಿಸಿ ಬಿಡಿಎ ಬಳಿ ಇವತ್ತು ಬೃಹತ್ ಪ್ರತಿಭಟನೆಯನ್ನ ರೈತರು ಕೈಗೊಂಡಿದ್ರು. ಆದ್ರೆ ಅವರೆಲ್ಲ ಏನ್ ಹೇಳ್ತಾರ, ಅವ್ರಿಗೆ ಏನೆಲ್ಲ ಅನ್ಯಾಯ ಆಗಿದೆ, ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಡು ಬರೋಣ. ನಮ್ದು ಅದೇ ಬಿಡಿಎಗೆ ಅಕ್ವಿಷನ್ ಆಗಿದೆ ಪೆರಿಫೆರಲ್ ರಿಂಗ್ ರೋಡ್ಗೆ ರಸ್ತೆ 20 ವರ್ಷ ಆಗಿದೆ. ನೋಟಿಸ್ ಬಂದು 2005ರಲ್ಲಿ ಇವಾಗವರೆಗೂ ಪರಿಹಾರ ಕೊಟ್ಟಿಲ್ಲ. ಹಂಗಾಗಿ 20 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀವಿ. ಆದ್ರೂ ಈಗ ತುಂಬ ತೊಂದರೆ ಆಗಿದೆ ನಮಗೆ. ಯಾವುದೇ ಅಭಿವೃದ್ಧಿ ಮಾಡೋಂಗಿಲ್ಲ, ಒಳ್ಳೆ ರೇಟ್ ಕೊಡ್ತಾ ಇಲ್ಲ, ದೌರ್ಜನ್ಯವಾಗಿ ಜಮೀನು ತೊಗೊತಾ ಇದ್ದಾರೆ. ಒಳ್ಳೆ ಬೆಲೆ ಕೊಟ್ಟರೆ ನಾವು ಕೊಡೋ ಸಿದ್ಧ ಇದ್ದೀವಿ. ಬೆಲೆ ಕೊಡ್ದಿದ್ದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮದು 1 ಎಕರೆ 13 ಗುಂಟೆ ಇದೆ ಮೇಡಮ್. ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಉಸ್ಕೂರು ಗಟ್ಟಳ್ಳಿ, ಸರ್ವೆ ನಂಬರ್ 152 ಸರ್ವೆ ನಂಬರು. ನಮ್ಮ ತಂದೆ ಹೆಸರು ಮುನ್ಸಮ್ಮಪ್ಪ. ಹೌದು ಮೇಡಮ್. ಸರ್ಕಾರ ಏನು ಹೇಳುತ್ತೆ ಅಂದರೆ 3,15,00,000 ಫಿಕ್ಸ್ ಮಾಡಿದೆ. ನಮಗೆ ಅಲ್ಲಿ ಮಾರ್ಕೆಟಿಂಗ್ ರೇಟು 15 ಕೋಟಿವರೆಗೂ ಇದೆ. ನಮಗೆ ಮಿನಿಮಮ್ ಒಂದು 10 ಕೋಟಿ ಮೇಲೆ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಓಕೆ, ಈಗ 20 ವರ್ಷದಿಂದ ಹೋರಾಟ ಮಾಡ್ತಾಯಿದ್ದೀವಿ. 2005ರಿಂದ ಹೋರಾಟ ಮಾಡ್ತಾಯಿದ್ದೀವಿ. 2005ರಲ್ಲಿ ಬಂದಿದ್ದು ನೋಟಿಸು ಇವಾಗವರೆಗೂ ಮುಂದಕ್ಕೆ ರಿಜಿಸ್ಟ್ರಲ್ಲಿ ಸ್ಟಾಪ್ ಮಾಡಿ ಯಾವುದೇ ಅಭಿವೃದ್ಧಿ ಮಾಡೋಕ್ಕೆ ಬಿಟ್ಟಿಲ್ಲ. ನಮಗೆ ತುಂಬ ತೊಂದರೆ ಆಗಿದೆ ಮೇಡಮ್. ಇದೇ ಮೇಡಮ್, ಎಲ್ಲ ಕಡಿಮೆ ಬೆಲೆಗೆ ಜಮೀನು ನೋಡ್ಕೊಬೇಕು ಅಂತ ಇದು ಮಾಡ್ತಾ ಇದ್ದಾರೆ ಮೇಡಮ್. ಸೆಂಟ್ರಲೆಲ್ಲ ಒಳ್ಳೆ ರೇಟ್ ಕೊಟ್ಟಿದ್ದಾರೆ ಮೇಡಮ್. 1 ಗುಂಟೆಗೆ ಬಂದು 40 ಲಕ್ಷ ರೂಪಾಯಿ ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗೌರ್ಮೆಂಟು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ. ನಮಗೆ ಬೇರೆ 7 ಲಕ್ಷ ಫಿಕ್ಸ್ ಮಾಡಿದ್ದಾರೆ ಮೇಡಮ್. ಹಂಗಾಗಿ ಹೋರಾಟ ಮಾಡ್ತಾ ಇದ್ದೀವಿ. ಸಮಸ್ಯೆ ಏನಿಲ್ಲ, ರಿಂಗ್ ರೋಡ್ ಮಾಡಬೇಕು. 2005-6ರಲ್ಲಿ ಏನೋ ಸ್ಟಾರ್ಟ್ ಮಾಡಿದ್ದು. ಈ ಟ್ರಾಫಿಕ್ ಇದರಲ್ಲಿ ರೋಡ್ ಮಾಡಬೇಕು. ರೋಡ್ ಅವಶ್ಯಕತೆ ಇದೆ, ರೋಡ್ ಅವಶ್ಯಕತೆ ಇಲ್ಲ ಅಂತೇನಿಲ್ಲ. ಆದರೆ ರೈತರಿಗೆ ಒಳ್ಳೆ ಪರಿಹಾರ ಕೊಟ್ಟು ರೋಡ್ ಮಾಡ್ಕೊಂಡು ಹೋಗ್ಲಿ ಅಂತ ನಮ್ಮ ಉದ್ದೇಶ. ಈಗ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ನಿರ್ಧಾರ ಆಗಿತ್ತಲ್ಲ, ಅದು ಏನಾಯ್ತು? ಅದು ಅದ್ರ ಬಗ್ಗೆನೇ ಸ್ವಲ್ಪ ಕ್ಲಾರಿಫಿಕೇಶನ್ ತಗೊಬೇಕು ಅಂತ ಇದ್ದೀವಿ. ಬಟ್ ಅದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ನಿಯರ್ ಬೈ 2013 ಕಾಯ್ದೆ ಪ್ರಕಾರ ಇದೆ ಅದು. ಬಟ್ 2013 ಕಾಯ್ದೆ ಪ್ರಕಾರ ಮಾಡಿದ್ರೆ ಸ್ವಲ್ಪ ರೈತರಿಗೆ ಪುನರ್ವಸತಿ ಅದು ಇದು ಅಂತ ಅಂದ್ಬಿಟ್ಟು ಟ್ಯಾಕ್ಸ್ ಎಕ್ಸಾಮ್ಷನ್ನು ಅದು ಎಲ್ಲ ಸ್ವಲ್ಪ ನಮಗೆ ಅನುಕೂಲ ಸಿಗುತ್ತೆ. ಇದನ್ನು ನಿಯರ್ ಬೈ ಇದೆ. ಬಟ್ ಇನ್ನು ಸ್ವಲ್ಪ ಕನ್ವಿನ್ಸ್ ಮಾಡಿ ಇದ್ರ ಪ್ರಕಾರ ಕೊಟ್ಟು ನಮಗೆ ಮಾಡ್ಕೊಂಡು ಹೋದರೆ ರಾಜ್ಯಕ್ಕೂ ಒಳ್ಳೆಯದು, ರೈತರಿಗೂ ಒಳ್ಳೆಯದೇ ಆಗುತ್ತೆ. ರೋಡ್ ಬೇಡ ಅಂತ ನಾವೇನು ಇದು ಮಾಡ್ತಾ ಇಲ್ಲ. ಅದು ಹೇಳಿದ್ದಾರೆ, ಮಾಡಿ 65 ಮೀಟರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಿಕ್ಕಿದ್ದು 35% ಇದು ಕೊಡ್ತೀನಿ ಅಂತ ಗೌರ್ಮೆಂಟ್ ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊದಲಿಗೆ ಇವಾಗ ಡಿ.ಕೆ. ಶಿವಕುಮಾರ್ ಸಾರು ಒಳ್ಳೆ ಇದೇ ಕೊಟ್ಟಿದ್ದಾರೆ. ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ಇದನ್ನು ಮಾಡಿದ್ರೆ ಏನು ತೊಂದರೆ ಇಲ್ಲ. ಇದ್ರ ಪ್ರಕಾರ ಮಾಡಿ ನಮಗೆ 2013 ಕಾಯ್ದೆ ಪ್ರಕಾರ ಸ್ವಲ್ಪ ಪರಿಹಾರ ಜಾಸ್ತಿ ಕೊಟ್ಟರೆ ನಮಗೆ ರೈತರಿಗೆ ಸ್ವಲ್ಪ ತೃಪ್ತಿ ಆಗುತ್ತೆ. ಈಗ 20 ವರ್ಷಗಳಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಲ್ಲ, ಸೊ ಇಲ್ಲಿವರೆಗೆ ಬಿಡಿಎ ಕಮಿಷನರ್ ಆಗಿರ್ಬೋದು, ಅಂದರೆ ಸರ್ಕಾರ ಬೇರೆ ಚೇಂಜಸ್ ಆಗ್ತಾನೆ ಇದೆ, ಇನ್ನೇನು 2 ವರ್ಷ ಅವಧಿ ಇರುವಂಥದ್ದು. ಸೊ ನಿಮಗೆ ನಂಬಿಕೆ ಇದೆಯಾ? ಅದು ಸರ್ಕಾರಿ ಕೆಲಸಗಳು ಹೇಳೋಕ್ಕಾಗೋದಿಲ್ಲ ಮೇಡಮ್, ಮಾಡ್ತಾರೆ ಅಂತಂದ್ಬಿಟ್ಟು. ಡಿ.ಕೆ. ಶಿ ಸಾರು ಹೇಳ್ತಾ ಇದ್ದಾರೆ ಮಾಡ್ತೀವಿ ನಮ್ಮ ಇದರಲ್ಲಿ ಅಂತಂದ್ಬಿಟ್ಟು. ಮಾಡಿದ್ರೆ ಸಂತೋಷ. ನಾವು ಸ್ವಲ್ಪ ಪರವಾಗಿಲ್ಲ, ಹೇಳಿದ್ನಲ್ಲ ಈಗ 2013 ಕಾಯ್ದೆ ಪ್ರಕಾರ ಅದು ನಿಯರೆಸ್ಟ್ ಇದೆ. ಈಗ ಅವ್ರು ಸಾರು ಹೇಳಿರೋದು, ಡಿ.ಕೆ. ಶಿ ಸಾರು ಹೇಳಿರೋದು ಸ್ವಲ್ಪ ನಿಯರೆಸ್ಟ್ ಇದೆ. ಅಲ್ಪ ಸ್ವಲ್ಪ ಬದಲಾವಣೆ ಮಾಡಿ ರೈತರಿಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟು ರಸ್ತೆ ಮಾಡ್ಕೊಂಡು ಹೋಗಲಿ. ರೈತರ ಸಮಾಧಿ ಮೇಲೆ ರಸ್ತೆ ಮಾಡೋದು ಬೇಡ. ಯಾಕಂದರೆ ರಸ್ತೆ ಮಾಡಿದಾದ್ಮೇಲೆ ಪಕ್ಕದಲ್ಲಿ ರೇಟ್ ಜಾಸ್ತಿ ಆಗುತ್ತೆ. ನಮ್ಮ ಸಮಾಧಿ ಮೇಲೆ ಇನ್ನೊಬ್ಬರು ಬದುಕೋದು ಬೇಡ. ನಮಗೂ ಒಳ್ಳೆ ಪರಿಹಾರ ಕೊಡಲಿ, ಸರ್ಕಾರ ರಸ್ತೆ ಮಾಡಿಕೊಂಡು. ನಾವು ರೈತರು, ನಾವು ಈಗ 15 ವರ್ಷದಿಂದ ಇವಾಗ 20 ವರ್ಷದಿಂದ ಅನುಭವಿಸ್ಕೊಂಡು ಬರ್ತಾ ಇದ್ದೀವಿ. ಇವಾಗ ಇವರು ರೈತರುಗಳನ್ನೆಲ್ಲ ದಾರಿ ತಪ್ಪಿಸೋದಕ್ಕೆ ಮಾರ್ಗ ಮಾಡ್ತಾ ಇದ್ದಾರೆ ಬಿಡಿಯವರು. ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ. ನಮಗೆ ಅದಕ್ಕೆ ಯಾವುದೂ ಇನ್ನೂ ನಮಗೆ ಒಪ್ಪಿಗೆ ಇಲ್ಲ. ಇವರು ಏನೇನು ಕೊಡ್ತಾರೆ ಇನ್ನೂ ಕ್ಲಾರಿಫಿಕೇಷನ್ ಇಲ್ಲ ನಮಗೆ. ಅದಾದಮೇಲೆ ನಮ್ಮ ಡಿಸಿಷನ್ ಏನು ಅಂತ ನಾವು ಆಮೇಲೆ ತೊಗೊಳ್ತೀವಿ. ಈಗ ಸದ್ಯಕ್ಕೆ ಇವ್ರು ಏನು ಹೇಳ್ತಾರೆ ಕರೆಕ್ಟಾದ ಮಾಹಿತಿ ಕೊಡ್ತಾ ಇಲ್ಲ. ಇವರು ಒಬ್ಬೊಬ್ಬರಿಗೆ ಒಂದೊಂದು ಹೇಳಿ ಕಳಿಸ್ತಾ ಇದ್ದಾರೆ. ಅದಕ್ಕಾಗಿ ನಾವೆಲ್ಲ ಈಗ ಒಟ್ಟಿಗೆ ಸೇರಿದ್ದೀವಿ. ಇವೆಲ್ಲ ಮಾತಾಡಿ ಆಮೇಲೆ ಫೈನಲ್ ಡಿಸಿಷನ್ ಏನಂತ ಅವ್ರು ಏನು ಹೇಳ್ತಾರೆ ಕೇಳಿಬಿಟ್ಟು ಆಮೇಲೆ ನಾವೆಲ್ಲ ನಮ್ಮ ರೆಗ್ಯೂ ಟೀಮು ಎಲ್ಲ ಸೇರಿ ನಾವು ಮಾತಾಡಿ
ಆಮೇಲೆ ತಗೋಬೇಕು ಅಂತ ನಾವು ಮಾತಾಡ್ಕೊಂಡಿದ್ದೀವಿ ಇವಾಗ. Okay, ನೀವು ಈಗ ಎಷ್ಟೋ ವರ್ಷಗಳಿಂದ ಇದ್ರ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀರಾ, ಪ್ಲಸ್ ಇದು ಕೋರ್ಟ್ ಅಲ್ಲಿ ಕೂಡ ಇತ್ತು. ಯಾಕೆ ನಿಮ್ಗೆ ಇಷ್ಟು ವರ್ಷ ಆದ್ರೂ ಕೂಡ ಒಂದು ಸರಿಯಾದ ರೀತಿ ಸೂಕ್ತ ಕ್ರಮವನ್ನ ಕೈಗೊಳ್ತಾ ಇಲ್ಲ? ಯಾಕೆ ಇಲ್ಲಿ ರಾಜಕೀಯ ಅಂದ್ರೆ ಮಿಂಗಲ್ ಆಗಿದ್ಯಾ? ಒಂದು ಎಲ್ಲರೂ ಅವ್ರವ್ರದೇ ಒಂದು ಎಲ್ಲ ಈಗ ರೈತರ ಮೇಲೆ ಎಲ್ಲಾನು ಯಾಮರ್ಸ್ಬಿಟ್ಟು ಇವರೇ ಕೊಳ್ಳೆ ಹೊಡೆಯೋದಕ್ಕೆ ಇವರು ಮಾಡ್ತಾ ಇರೋದು. ರೈತರಿಗೆ ಸರಿಯಾದ ಕಾನ್ಫರ್ಮೇಷನ್ ಕೊಡಬೇಕು, ರೈತರನ್ನ ಸರಿಯಾದ ರೀತಿಯಲ್ಲಿ ಅವ್ರನ್ನ ತಗೋಬೇಕು ಅನ್ನೋದು ಇವ್ರಿಗಿಲ್ಲ, ಬಿ ಡಿ ಅವ್ರಿಗೂ ಇಲ್ಲ, ಸರ್ಕಾರಕ್ಕೂ ಇಲ್ಲ. ಎಲ್ಲ ರೈತರನ್ನೇ ಅವರು ಯಾಮರ್ಸ್ಬೇಕು ಅಂದ್ಬಿಟ್ಟು ಎಲ್ಲಾರನ್ನೂ ಅವ್ರು ಮಾಡ್ತಾ ಇರೋದು. ಇದ್ರ ಬಗ್ಗೆ ರೈತರಿಗೆ ಅನುಕೂಲ ಇಲ್ಲ, ಇವ್ರ ಅನುಕೂಲಕ್ಕಾಗಿ ಇವ್ರು ಮಾಡ್ಕೊಳ್ತಾ ಇದ್ದಾರೆ. ಜನಗಳಿಗೂ ಒಳ್ಳೇದು ಮಾಡೋ ಅಭಿಪ್ರಾಯ ಇವ್ರಿಗಿಲ್ಲ. ಎಲ್ಲರಿಗೂ ಅವರು ಬಿ ಡಿ ಒಗೆ ಸರ್ಕಾರಕ್ಕೆ ಅವ್ರವ್ರು ದೊಡ್ಡವರಾಗೋದಕ್ಕೆ ಮಾತ್ರ ಇದನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಅದರಿಂದ ನಮಗೆ ಅಭಿಪ್ರಾಯ, ಅವ್ರ ಅಭಿಪ್ರಾಯ ನಮಗೆ ಒಪ್ಪಿಗೆ ಇಲ್ಲ. ಹೋಟೆಲ್ ಇದೆ, ಡಿಕೆ ಬಗ್ಗೆ ಕೂಡ ಇದ್ರ ಬಗ್ಗೆ ಹೇಳಿದ್ರು. ಹೌದು, ಅವ್ರು ಹೇಳಿದನು ನಮ್ಗೆ ಯಾವುದು ಒಪ್ಪಿಗೆ ಇಲ್ಲ. ಈಗ ಒಪ್ಪಿಗೆ ಇಲ್ಲ. ಅವ್ರು ಹೇಳ್ತಾರೆ ಏನೋ 65% 65 ಮೀಟ್ರ್ ಮಾಡ್ತೀವಿ, 35 ಮೀಟ್ರು ಕಮರ್ಷಿಯಲ್ ಮಾಡ್ತೀವಿ. ನಮ್ಮದೇ ಜಮೀನು ತಗೊಂಡು ನಮ್ಮದೇ ಜಮೀನಿಗೆ 65 ಮೀಟ್ರ್ ಪುಕ್ಷೇಟಿಯಾಗಿ ರೋಡ್ ತಗೊಳ್ಬೇಕು, 35 ಮೀಟ್ರ್ ನಮಗೆ ಕೊಡೋದು, ನಮ್ಮ ಜಮೀನಿನಲ್ಲಿ ನಮಗೆ ಕೊಡೋದು. ಇದು ಯಾವ ನ್ಯಾಯ? ಇದು ನಮಗೆ ನಮ್ಮ ಜಮೀನು ನಮಗೆ ಕೊಡೋದು, 65 ಮೀಟ್ರ್ ಇವರು ಸುಮ್ಮನೆ ರೋಡ್ ಮಾಡ್ಕೊಳ್ಳೋದು. ಇವರಲ್ಲಿ ಇವ್ರಿಗೆ ಬಂದಿದ್ದ ಲಾಭ ಇವ್ರ ಲಾಭಕ್ಕಾಗಿ ಇವ್ರು ಮಾಡ್ಕೊಳ್ತಾ ಇರೋದು. ನಮಗೇನು ರೈತರಿಗಾಗಿ ಲಾಭ ಮಾಡ್ಕೊಳ್ತಾ ಇಲ್ಲ ಜನಗಳಿಗಾಗಿ ಲಾಭ ಮಾಡ್ತಾ ಇಲ್ಲ. ಇವ್ರ ಲಾಭಕ್ಕೋಸ್ಕರ ಇವ್ರು ಮಾಡ್ಕೊಳ್ತಾ ಇರೋದು ವಿನಃ ಇನ್ನೇನಿಲ್ಲ. ಇವರೆಲ್ಲ ಇವಾಗ ಯಾಮರ್ಸೋದ್ರಲ್ಲೇ ಇದ್ದಾರೆ. ಪೆರಿಫೆರಲ್ ರಸ್ತೆ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ ರೈತರು ಇವತ್ತು ಬೃಹತ್ ಪ್ರತಿಭಟನೆಯನ್ನ ಬಿಡಿಎ ಕೇಂದ್ರ ಕಚೇರಿ ಬಳಿ ಕೈಗೊಂಡಿರುವಂತದ್ದು. ಸದ್ಯ ನಾನೀಗ ಅಲ್ಲೇ ಇದ್ದೀನಿ, ಈ ದೃಶ್ಯದಲ್ಲಿ ಕೂಡ ನೋಡ್ತಾ ಇರಬಹುದು. ಈಗಾಗಲೇ ಎಲ್ಲ ಪೊಲೀಸರು ಕೂಡ ಇಲ್ಲಿ ಮೊಕ್ಕಂ ಹೂಡಿದ್ದಾರೆ. ಪೆರಿಫೆರಲ್ ರಿಂಗ್ ರಸ್ತೆಯನ್ನ ನಿರ್ಮಿಸಲು ಬಿಡಿಎ ಸಂಸ್ಥೆಯ ಮುಖಾಂತರ ರೈತರ ಜಮೀನುಗಳಿಗೆ ನೋಟಿಸ್ ಅನ್ನ ಕೊಟ್ಟು ಇಲ್ಲಿವರೆಗೆ 20 ವರ್ಷ ಕಳೆದಿರುವಂತದ್ದು. ಆದ್ರೆ ಇದುವರೆಗೆ ಪರಿಹಾರವನ್ನ ನೀಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಇವತ್ತು ಆಗ್ರಹಿಸಿ ರೈತರು ಒಂದು ಪ್ರತಿಭಟನೆಯನ್ನ ಕೈಗೊಂಡಿದ್ದರು. ರೈತರು ಹಾಗೂ ಭೂಮಾಲೀಕರ ಸೇರಿ ಈ ಪ್ರತಿಭಟನೆ ಕೈಗೊಂಡಿರುವಂತದ್ದು. ಆದ್ರೆ ಬಿಡಿಎ ಕೇಂದ್ರ ಸುತ್ತ ನೀವು ನೋಡ್ತಾ ಇರಬಹುದು, ಈಗಾಗಲೇ ಖಾಕಿ ಭದ್ರವಾಗಿ ಎಲ್ಲೆಡೆ ಒಂದು ಕಟ್ಟೆಚ್ಚರ ವಹಿಸಿದೆ. ಯಾಕಂದ್ರೆ ಈಗಾಗಲೇ ಬ್ಯಾರಿಕೇಡ್ಗಳನ್ನ ಹಾಕಿದ್ದಾರೆ. ಇನ್ಸ್ಪೆಕ್ಟರ್ಗಳಾಗಿರ್ಬೋದು, ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಕಾನ್ಸ್ಟೇಬಲ್ ಕೂಡ ಈಗಾಗಲೇ ಮೊಕ್ಕಂ ಹೂಡಿರುವಂತದ್ದು. ಸೊ ಈಗಾಗಲೇ ರೈತರು ಹಾಗೂ ಭೂಮಾಲೀಕರು ಕೂಡ ಬಹಳಷ್ಟು ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ಸರ್ಕಾರದ ಮೇಲೆ ಭರವಸೆಯನ್ನಿಟ್ಟು ನಾವು ನ್ಯಾಯಯುತ ಪರಿಹಾರಕ್ಕಾಗಿ ಇಲ್ಲಿವರೆಗೆ ಕಾಯ್ತಾ ಇದ್ವಿ. ಆದ್ರೆ 2013ರ ಭೂ ಸ್ವಾಧೀನ ಹಾಗೂ ಪುನರ್ವಸತಿ ಕಾಯ್ದೆ ಅಡಿ ಪರಿಹಾರ ನೀಡಬೇಕಾಗಿರೋದು ಸರ್ಕಾರದ ಜವಾಬ್ದಾರಿಯಾಗಿತ್ತು. ಆದ್ರೆ ಅದನ್ನ ಕಡೆಗಣಿಸಿ ಸರ್ಕಾರವು ಯೋಜನೆಯನ್ನ ಕೂಡ ಪ್ರಾರಂಭ ಮಾಡಿರುವಂತದ್ದು. ಸೊ ಹೀಗಾಗಿ ಇದರ ಬಗ್ಗೆ ಈಗಾಗಲೇ ಸಚಿವ ಸಂಪುಟದಲ್ಲಿ ಕೂಡ ಬಹಳಷ್ಟು ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಅದರಲ್ಲಿ ರಸ್ತೆ ಅಗಲ ಕಡಿಮೆ ಮಾಡಿ ನಮ್ದ್ರಲ್ಲಿ 35 ಮೀಟರ್ ಕಾರಿಡಾರ್ ಅನ್ನ ನಿರ್ಮಿಸೋದಾಗಿರ್ಬೋದು, ಹಾಗೇನೆ ಬೇರೆ ಬಡಾವಣೆಯಲ್ಲಿ 40% ಜಮೀನು ಅವರ ಮೌಲ್ಯವನ್ನ ಪರಿಗಣಿಸೋದಾಗಿರ್ಬೋದು. ಸೊ ಬಹುತೇಕ ಅಂಶವನ್ನ ಕೂಡ ಉಲ್ಲೇಖ ಮಾಡಲಾಗಿತ್ತು. ಆದ್ರೆ 2013ರ ಭೂ ಸ್ವಾಧೀನ ಕಾಯ್ದೆಯಂತೆ ಪರಿಹಾರವನ್ನ ನೀಡಿ ರೈತರಿಗೆ ಅನ್ಯಾಯವಾಗುವುದನ್ನ ಸರಿಪಡಿಸಬೇಕು ಅನ್ನೋದು ಈಗಾಗಲೇ ಬಹಳಷ್ಟು ಬಾರಿ ಒಂದು ಹೋರಾಟವನ್ನ ಮಾಡಿದ್ರು ಕೂಡ ಇಲ್ಲಿವರೆಗೆ ಯಾವುದೇ ರೀತಿಯಾದಂತಹ ಪರಿಹಾರಗಳು ಲಭ್ಯವಾಗಿಲ್ಲ. ಹಾಗೆಯೇ 2015ರಲ್ಲಿ ಉಚ್ಚ ನ್ಯಾಯಾಲಯಕ್ಕೆ 2013ರ ಕಾಯ್ದೆಯಂತೆ ಪರಿಹಾರ ನೀಡ್ತೇವೆ ಅಂತ ಅಫಿಡವಿಟ್ ಅನ್ನ ಕೂಡ ಬಿಡಿಎ ಹಾಕಿತ್ತು. ಆದ್ರೆ ಇದು ಇನ್ನೂ ಕೂಡ ಈಡೇರಿಲ್ಲ. ಸೊ ಹೀಗಾಗಲೇ ಬಹುತೇಕವಾಗಿ ರೈತರಾಗಿರ್ಬೋದು, ಭೂಮಾಲೀಕರಿಗೆ ಅನ್ಯಾಯವಾಗಿದೆ ಅಂತ 50ಕ್ಕೂ ಹೆಚ್ಚು ರೈತರು ಬಂದು ಪ್ರತಿಭಟನೆಯಲ್ಲಿ ಕೂಡ ತೊಡಗಿರುವಂತದ್ದು. ಆದ್ರೆ ಈಗಾಗಲೇ ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಈಗಾಗಲೇ KSRP ತುಕಡಿ ಆಗಿರ್ಬೋದು, BMTC ಆಗಿರ್ಬೋದು, ಪ್ರತಿಭಟನೆಗೆ ಬರೋರನ್ನ ಇಲ್ಲಿಂದ್ರೆ ಅರೆಸ್ಟ್ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ಮಾಡಿ ಈಗಾಗಲೇ ಅರೆಸ್ಟ್ ಮಾಡುವಂತಹ ಪ್ರೊಸೆಸ್ ಅನ್ನ ಕೂಡ ಮುಂದುವರಿಸಿರುವಂತದ್ದು. ನಿಜವಾಗಿ ಕೂಡ ಏನ್ ಸಮಸ್ಯೆ ಆಗಿದೆ ನಿಮ್ಗೆ? ಎಷ್ಟು ನಿಮ್ಗೆ ಇದರಿಂದ ನಷ್ಟ ಆಗಿದೆ ಸರ್? ಮೇಡಮ್ನವ್ರೆ, ನಮ್ದು ಕೋಟಿಗಳು ನಷ್ಟ ಆಗ್ಬಿಟ್ಟೈತೆ. ನಮ್ಮ ತಂದೆಯವ್ರು ತಿರೋದ್ರು, ಎಲ್ಲ ಫ್ಯಾಮಿಲಿಗಳೇ ಹೋಗ್ಬಿಡ್ತು. ಇವ್ರು ರೋಡ್ ಮಾಡಿಲ್ಲ. ಇವರು 20 ವರ್ಷ ಆಯ್ತು ಇವ್ರು ಮಾಡಿ. ನಮ್ದು ಇವಾಗ ಒಂದು ಗುಂಟೆ ಬಂದು 1 ಕೋಟಿ ಹೋಗ್ತೈತೆ. ಇವ್ರು ಕೊಡೋದು ಬರೀ 5 ಕೋಟಿ 60 ಲಕ್ಷ ಒಂದು ಎಕರೆಗೆ. ನಮ್ದು 1 ಕೋಟಿ ಹೋಗ್ತೈತೆ. ಒಂದು ಗುಂಟೆ 1 ಗುಂಟೆ 1 ಕೋಟಿ ನಮ್ದು ಮೇನ್ ಕಮರ್ಷಿಯಲ್. ಇವ್ರು ಕೊಡೋದು 560 ಕೊಡ್ತಾ ಇದ್ದಾರೆ. ಏನಿಗೆ ಆಗ್ತೈತೆ ಮೇಡಮ್? 20 ವರ್ಷದಿಂದ ಮೇಡಮ್. ಎಲ್ಲ ಬಂದು ಗಲಾಟೆ ಮಾಡಿದೀವಿ. ಏನ್ ಮಾಡಿದ್ರು ಅಷ್ಟೇ. ಅವ್ರದ್ದು ಒಂದೊಂದು ಸರ್ಕಾರ ಬಂದು ಒಂದೊಂದು ಮಾಡ್ತೀವಿ ಅಂತಾರೆ, ಏನೇನೋ ಒಂದು ಹೇಳ್ತಾರೆ, ಸುಳ್ಳು ಆಶ್ವಾಸನೆ ಕೊಡ್ತಾರೆ, ಹೋಗ್ತಾರೆ. ಇಷ್ಟು 26 ಸರ್ಕಾರ ಆಗೋಯ್ತು. ಇಲ್ಲಿ BDA ಮಿನಿಸ್ಟರ್ ಕಮಿಷನರ್ 26 ಜನ ಆಗೋಗವ್ರೆ. ಇವಾಗ ಹ್ಯಾರಿಸ್ ಬಂದವ್ರೆ. ಇವಾಗ ಏನೋ DK ಶಿವಕುಮಾರ್ ಮಾಡ್ತೀನಿ ಅಂತ ಹೇಳ್ತವ್ರೆ. ಯಾರು ಬಿಡ್ತಾರೆ ಮೇಡಮ್? 5 ಕೋಟಿಗೆ ಯಾರು ಕೊಡ್ತಾರೆ ಮೇಡಮ್? 40 ಕೋಟಿ ಪ್ರಾಪರ್ಟಿ 5 ಕೋಟಿ ಕೇಳ್ತಾರೆ ಇವ್ರು. 5 ಕೋಟಿ ಕೊಡ್ತೀನಿ ಅಂತ ಯಾರು ಕೊಡ್ತಾರೆ ಮೇಡಮ್? ಅದಕ್ಕೆ ನಮ್ಗೆ ಸೂಕ್ತ ಬೆಲೆ ಕೊಡಬೇಕು, ಇಲ್ಲಾಂದ್ರೆ ಕ್ಯಾನ್ಸಲ್ ಮಾಡಬೇಕು.
ಮೇಡಮ್ ನಮ್ಮದು ಬೆಂಗಳೂರು ಅರ್ಬನ್ನಲ್ಲೇ ಇದೆ. ನಮ್ಮದು BBMP ಲಿಮಿಟ್ಸಲ್ಲಿ ಇದ್ದರೂ ಕೂಡ ರಿಂಗ್ ರೋಡ್ಗೆ ಹೋಗ್ತಾ ಇದೆ. ಆದರೆ ನಮ್ಮದು ವ್ಯಾಲ್ಯೂಷನ್ ತುಂಬ ಕಡಿಮೆ ಇರೋದ್ರಿಂದ ನಮ್ಗೆ ಒಪ್ಪಿಗೆ ಇಲ್ಲ. ಏನಂದರೆ ನಮ್ಮದು ಚನ್ಸಂದ್ರ ಅಂತ ಬೆಂಗಳೂರು 67. ನಮ್ದು ಏನಾಗಿದೆ ಅಂದರೆ ಇವಾಗ ಮಾರ್ಕೆಟ್ ವ್ಯಾಲ್ಯೂ ಬಂದು 40 ಕೋಟಿ ಇದೆ ಒಂದು ಎಕರೆಗೆ. ನಮಗಲ್ಲಿ 5,60,000 ಫಿಕ್ಸ್ 5 ಕೋಟಿ 60 ಲಕ್ಷ ಫಿಕ್ಸ್ ಮಾಡಿದ್ದಾರೆ. ಅದು ನಾವು ಯಾವುದೇ ಕಾರಣಕ್ಕೂ ನಮ್ಗೆ ಕೊಡೋಕೆ ಇಷ್ಟ ಇಲ್ಲ. ನಮ್ಮದು ವ್ಯಾಲ್ಯೂಷನ್ಗೆ ಅಟ್ಲೀಸ್ಟ್ 50% ಆದರೂ ಮ್ಯಾಚ್ ಆಗಿಲ್ಲ ಅಂದಮೇಲೆ ನಾವೇನು ಕೊಡಬೇಕು ರೋಡ್ಗೆ? ಇವಾಗ ನಾವು 40 ಕೋಟಿ ಎಕರೆ ಇರೋವಾಗ ಮಾರ್ಕೆಟ್ ವ್ಯಾಲ್ಯೂ ಬೆಂಗಳೂರಲ್ಲಿ ನಮ್ಗೆ ಅದೇ ಜಾಗಕ್ಕೆ ನಮ್ಮ ತಾತನವರಿಂದ ನಮ್ಗೆ ಬಂದಿರೋ ಪಿತ್ರಾಜ ಆಸ್ತಿನ ಇವಾಗ ನಾವು 1 ಎಕರೆಗೆ 5 ಕೋಟಿ 60 ಲಕ್ಷಕ್ಕೆ ಇವ್ರು ತಗೊತಾರೆ ಅಂದರೆ ಇದು ನ್ಯಾಯನಾ? ಇದು ನ್ಯಾಯ ಅಲ್ಲ. ಇದಕ್ಕೆ ಬೇರೆ ಏನಾದರೂ ಸೊಲ್ಯೂಷನ್ಸ್ ಕೊಡ್ತಾರ ಅಂತ ಕೇಳಕ್ಕಂತ ಬಂದಿದ್ದೀವಿ. ಏನು ಹೇಳ್ತಾರೋ ನೋಡಬೇಕು. BDO ಆಫೀಸರ್ಸ್ ಏನು ಹೇಳ್ತಾರೋ ಗೊತ್ತಿಲ್ಲ. ಇವ್ರು ಏನು ಮಾಡ್ತಾಯಿದ್ರು ಅಂದರೆ ಒಂದೊಂದು ಏರಿಯಾದಲ್ಲೇ ಹೋಗ್ಬಿಟ್ಟು ಇಲ್ಲ ನಾವು ಮಾಡೇ ಮಾಡ್ತೀವಿ ರೋಡು, ನೀವು ಕೋರ್ಟಲ್ಲಿ ಇಡ್ತೀವಿ ದುಡ್ಡು, ನೀವು ಮಾಡಲೇಬೇಕು ಬಿಡಲೇಬೇಕು ಅಂತ ಸ್ವಲ್ಪ ದೌರ್ಜನ್ಯಗಳು ಮಾಡ್ತಾ ಇದ್ದಾರೆ BDO ಅವರು. ಅಲ್ಲಲ್ಲೇ ಹೋಗ್ಬಿಟ್ಟು ಒಂದೊಂದು ಮೀಟಿಂಗ್ ಮಾಡಿ ರೈತರಿಗೆಲ್ಲ ಸುಮ್ಮನೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ. ಅದಕ್ಕೆ ಅದೆಲ್ಲ ಮಾಡೋದು ಬೇಡ. ನೀವು ಕೋರ್ಟಲ್ಲಿ ಇದ್ದರೆ ಕೋರ್ಟಲ್ಲೇ ಹೋಗಿ, ಇಲ್ಲಾಂದರೆ ರೋಡ್ ಮಾಡಲೇಬೇಕು ಅಂದರೆ ನೀವು ಧೈರ್ಯವಾಗಿ ಹೇಳಿ, ನಾವು ರೋಡ್ ಮಾಡೇ ಮಾಡ್ತೀವಿ, ಅಷ್ಟೇ ದುಡ್ಡು ಕೊಡೋದು ಅಂತ ಹೇಳಿ. ಅದೇನು ಅನ್ಯಾಯ ಆಗುತ್ತೋ ನಾವು ಎದುರ್ಸೋಕೆ ರೆಡಿ ಇದ್ದೀವಿ. ಎಲ್ಲ ರೈತರು ಒಟ್ಟಿಗೆ ಇನ್ನೂ ಬರ್ತಾ ಇದ್ದಾರೆ, ಬರೋರಿದ್ದಾರೆ. ನೋಡೋಣ ಇವ್ರು BDO ಅವ್ರು ಏನು ಹೇಳ್ತಾರೆ. ಸಂಪುಟ ಸಭೆಯಲ್ಲಿ ಕೂಡ ಇದ್ರ ಬಗ್ಗೆ ಒಂದು ಧ್ವನಿ ಕೂಡ ಎತ್ತಿದ್ರು, ಆದ್ರೂ ಕೂಡ ನಿಮ್ಗೆ ನ್ಯಾಯ ಸಿಕ್ಕಿಲ್ವಾ ಸರ್? ಯಾಕಂದ್ರೆ ನೀವು ಈ ಹಿಂದೆ ಕೂಡ ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಇದೇ ರೀತಿ ಪ್ರತಿಭಟನೆ ಮಾಡಿದ್ರೆ, ಅದಾದ್ಮೇಲೆ ನಿಮ್ಮನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾರೆ. ಇವತ್ತು ಕೂಡ ಅದೇ ನಡೆಯುವಂತದ್ದು. ಮೇಡಮ್ BDO ರೈತರಿಗೆ ನಮಗೆ ಮೋಸ ಆಗಕ್ಕೆ ನಾವು ಬಿಡಲ್ಲ. ನಾವು ಏನಾಗುತ್ತೋ ನೋಡ್ತೀವಿ ಮೇಡಮ್, ನಾವು ವೆಯ್ಟ್ ಮಾಡ್ತೀವಿ. ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಕೂಡ ಕೆಲವು ರೈತರನ್ನ ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ BDA ಬಳಿ ಸುಮಾರು 50-60 ಜನ ಅಂದ್ರೆ ಕರ್ನಾಟಕ ಸರ್ಕಾರ ಪೆರಿಫೆರಲ್ ರಿಂಗ್ ರಸ್ತೆ ನಿರ್ಮಿಸಲು BDA ಸಂಸ್ಥೆಯ ಮುಖಾಂತರ ರೈತರ ಜಮೀನುಗಳಿಗೆ ನೋಟಿಸ್ ನೀಡಿ 20 ವರ್ಷ ಕೂಡ ಕಳೆದಿರುವಂತದ್ದು. ಸೊ ಇದುವರೆಗೆ ಪರಿಹಾರವನ್ನ ನೀಡಿಲ್ಲ. ಸೊ ಹೀಗಾಗಿ ರೈತರು ಹಾಗೂ ಭೂಮಾಲೀಕರಾದ ಬಹುತೇಕ ಮಂದಿ ಇವತ್ತು BDA ಕಚೇರಿ ಬಳಿ ಒಂದು ಪ್ರತಿಭಟನೆಗೆ ಮುಂದಾಗಿದ್ರು. ಸೊ ಈ ಸಂದರ್ಭದಲ್ಲಿ ಸದ್ಯ ಇಲ್ಲಿರುವಂತಹ ಸ್ಥಳೀಯರು ರೈತರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಈಗಾಗಲೇ ರೈತರು ಕೂಡ ಒಂದು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು. ಯಾಕಂದ್ರೆ ನಮ್ಮ ಭೂಮಿಯ ವಿಚಾರಕ್ಕೆ ನಾವು ಇಲ್ಲಿ ಒಂದು ನ್ಯಾಯವನ್ನ ಕೇಳಕ್ ಬಂದಿದ್ದೀವಿ, ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ನಮ್ಮನ್ನ ಇಲ್ಲಿ ಕಡೆಗಣಿಸ್ತಾ ಇದ್ದಾರೆ. ಈಗಾಗಲೇ 2015 ಉಚ್ಚ ನ್ಯಾಯಾಲಯಕ್ಕೆ 2013 ಕಾಯ್ದೆಯಂತೆ ಪರಿಹಾರ ನೀಡುತ್ತೆ ಅಂತ ಹೇಳಿದ್ರು. ಇನ್ನು ಕೂಡ ಯಾವುದೇ ರೀತಿಯಾದಂತಹ ಪರಿಹಾರ ನಮ್ಗೆ ಸಿಕ್ಕಿಲ್ಲ. ನಮ್ಮ ಭೂಮಿಯನ್ನ ಕಳೆದುಕೊಂಡಿದ್ದೀವಿ, ಕೋಟಿ ಕೋಟಿ ಹಣವನ್ನ ಕಳೆದುಕೊಂಡಿದ್ದೀವಿ ಅನ್ನೋದು ಕೂಡ ಈಗಾಗಲೇ ಆಗ್ರಹ ಆಗಿದೆ. ಸದ್ಯ ನೀವು ದೃಶ್ಯದಲ್ಲಿ ಏನು ನೋಡ್ತಾ ಇದ್ದೀರಾ, ರೈತರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಬಹುತೇಕ ಹಿರಿಯರು ಕೂಡ ಬಂದಿದ್ದಾರೆ. ಹಿರಿಯ ರೈತರನ್ನ ಕೂಡ ವಶಕ್ಕೆ ಪಡೆದು ಈಗಾಗಲೇ ಪೊಲೀಸರು ಫ್ರೀಡಂ ಪಾರ್ಕಿಗೆ ಕರೆದೊಯ್ಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದೇ ನಮ್ಮನ್ನ ರೈತರನ್ನ ಟೆರರಿಸ್ಟ್ ನೋಡ್ತಾವ್ರೆ, ಭಯೋತ್ಪಾದಕ ತರ ನೋಡ್ತಾವ್ರೆ. ಒಂದು ಕರೆದೊಂದು ಮೀಟಿಂಗ್ ಮಾಡೋ ಯೋಗ್ಯತೆ ಇಲ್ಲ BDAಗೆ. ಕಾಂಪೋಸಿಷನ್ ಫಿಕ್ಸ್ ಮಾಡಿದಾರಲ್ಲ, ಯಾರನ್ನ ಕೇಳಿ ಫಿಕ್ಸ್ ಮಾಡಿದ್ದಾರೆ ಇವರು? ಗೈಡ್ಲೈನ್ಸ್ ಎಲ್ಲಿದೆ? ಮಾರ್ಕೆಟ್ ವ್ಯಾಲ್ಯೂ ಎಲ್ಲಿದೆ? ಇವರು BBMP ಇದಾರಲ್ಲ, ನಾವೆಲ್ಲ BBMP ರೈತರಲ್ಲ. ವೈಟ್ ಫೀಲ್ಡ್ ನಾಗೊಂಡಳ್ಳಿ ಬಲಿ ಬಲಿ ಇಲ್ಲೊಬ್ರು ಅಂಗವಿಕಲರಿದ್ದಾರೆ. ದುಡ್ಡು ಕೊಡೋದ್ ಬೇಡ, ನಮ್ ಜಾಗ ನಮಗೆ ಬಿಟ್ಟು ಇಲ್ಲ, ನಾವು ಕೇಳಿದಷ್ಟು ಪರಿಹಾರ ಆಗಲ್ವಾ? ಇವ್ರ ಕೈಲಿ ಆಗಲ್ಲ ಅಂತಂದ್ಮೇಲೆ ಏನಕ್ಕೆ ಇವ್ರು ನಮ್ಗೆಲ್ಲ ನೋಟಿಸ್ ಕೊಟ್ರು? ನಾವು ಕೇಳಿದಷ್ಟು ಪರಿಹಾರ ಕೊಡಕ್ಕೆ ಯೋಗ್ಯತೆ ಇಲ್ಲ ಅಂತ ಅಂದ್ಮೇಲೆ ನೀವು ಹೆಂಗ್ ನಮಗೆ ನೋಟಿಸ್ ಕೊಟ್ರಿ? ನಮ್ಮನ್ ಕೇಳ್ಕೊಟ್ರ ನೋಟಿಸ? ಇಲ್ಲ. ಅಟ್ಲೀಸ್ಟ್ ನಮ್ ಗಾಡಿ ನಿಲ್ಸಕ್ ನಮಗೆ ಜಾಗ ಕೊಡಲ್ಲ ಅಂತ ಅಂದ್ಮೇಲೆ ಇವ್ರು ನಮ್ ಜಾಗ ಇವ್ರು ಹೆಂಗ್ ತಗೊಂಡ್ರು? ನಮ್ ಗಾಡಿ ನಿಲ್ಸಕ್ಕೆ ನಾವು ರೈತರಾಗಿ ನಾವು ಹೋರಾಟಕ್ಕೆ ಬಂದು ನಾವು ಗಾಡಿ ನಿಲ್ಲಿಸ್ತೀವಿ ಅಂದ್ರೆ ಗಾಡಿ ನಿಲ್ಲಿಸ್ಬೇಡ್ರಿ ಅಂತಾರೆ. ಸರಿ, ನಾವು ನಿಲ್ಸಲ್ಲ. ನೀವು ಸ್ಟ್ರೈಕ್ ಇರೋದಕ್ಕೆ ತಾವೇನ ನಾವು ಬಂದು ಗಾಡಿ ನಿಲ್ಲಿಸ್ತಾ ಇರೋದು? ಸ್ಟ್ರೈಕೇ ಇಲ್ಲ ಅಂದಿದ್ರೆ ನಾವೇನಕ್ಕೆ ಗಾಡಿ ತರ್ತಾ ಇದ್ವಿ ಇಲ್ಲಿಗೆ? ನಾವೇನಕ್ಕೆ ಇಲ್ಲಿ ಗಾಡಿ ನಿಲ್ಲಿಸ್ತಾ ಇದ್ವಿ? ನಮ್ ಜಮೀನ್ ನಮಗೆ ಕೊಡ್ರಿ. ನಿಮ್ಗೆ ಯೋಗ್ಯತೆ ಇಲ್ಲ ನಾವು ಕೇಳುವಷ್ಟು ಅಮೌಂಟ್ ಕೊಡಕ್ಕೆ. ನಿಮ್ ಹೆಂಡತಿ ಮಕ್ಕಳು ಎಲ್ಲಾರು ಐಷಾರಾಮಿ ಜೀವನ ಬೇಕು, ನಮ್ಗಳಿಗೆ ಬೇಡವಾ? ನಮ್ದು ನಮಗೆ ಕೊಡ್ರಿ, ನಿಮ್ದು ಬೇಡ. ನಿಮ್ಗೊಂದು ಸಿಗ್ನೇಚರ್ ಹಾಕೋದಕ್ಕೆ ಕೋಟಿ ಕೋಟಿ ಹೊಡಿತೀರಾ? ಒಂದ್ ಸಿಗ್ನೇಚರ್ಗೆ, ನಿಮ್ ಸಿಗ್ನೇಚರ್ಗೆ ವ್ಯಾಲ್ಯೂ ಐತೆ, ನಮ್ ಜಮೀನಿಗೆ ವ್ಯಾಲ್ಯೂ ಇಲ್ಲ.
2.5 ಎಕರೆ 20 ವರ್ಷದಿಂದ ಒಂದಿಸದಲ್ಲ ಇದು 20 ವರ್ಷದಿಂದ ಹೋರಾಟ ಮಾಡ್ತಾನೆ ಇದೀವಿ. ಇವಾಗ ಬಂದ್ರೆ ಸಾಯಂಕಾಲಕ್ಕೋ 5 ಗಂಟೆಗೋ 6 ಗಂಟೆಗೋ ಬರ್ತಾರೆ. ಅವರೆಲ್ಲ ತಿಂದು ಉಂಡು ತೇಗಿ ಮಲಗಿ ಐಷಾರಾಮಿ ಮಾಡಿ ಎಲ್ಲ ಮುಗಿಸ್ಕೊಂಡು ನೀತ ಎಲ್ಲ ಮುಗಿಸ್ಕೊಂಡು ಬರ್ತಾರೆ. ನಮಗೆ ವಿಧಿ ಇಲ್ಲ, ಕಾಯ್ಲೇಬೇಕು. ನಮ್ದು ಹಂಗಾಗೋಗೈತೆ ಜೀವನ. ಎಲ್ಲಿ ಗಾಡಿ ನಿಲ್ಸಕ್ ಅಲ್ಲಿ 3 ಹತ್ರ ನಿಲ್ಲಿಸ್ಕೊಂಡು ಇಲ್ಲಿ ತಗೊಂಬಂದ್ ನಿಲ್ಸಿದ್ದು ಇದು. ಗಾಡಿನೂ ನಿಲ್ಸಬಾರ್ದಂತೆ. ನಾವು ಗಾಡಿ ನಿಲ್ಸಲ್ಲ, ನಮ್ ಜಾಗ ಏನೈತೆ ವಾಪಸ್ ಕೊಟ್ಬಿಡ್ಲಿ, ನಮ್ ಗಾಡಿ ನಾವ್ ಎತ್ಕೊಂಡು ನಾವು ಹೋಯ್ತಾ ಇರ್ತೀವಿ. ಇಲ್ಲಿ ಯಾರ ನನ್ನ ಮಗ ನಿಂತ್ಕೊಂತಾನೆ? ನಮ್ದೇನೈತೆ ನಮಗೆ ಕೊಟ್ಬಿಡ್ಲಿ. ಯಾರು ಬರಲ್ಲ. ಅವ್ರದ್ದು ನಾವು ನೋಡ್ಕೊಳಕ್ಕೆ ಅವ್ರಿಗೆ ಟೈಮ್ ಇಲ್ಲ. ನಮ್ದು ನಿನ್ನೆಲ್ಲಿ ನೋಡ್ತಾರೆ. ಅವ್ರವ್ರ ಬದುಕದೆ ಅವ್ರವ್ರು ನೋಡ್ತಾವ್ರೆ. ಆನೇಕಲ್ ತಾಲೂಕು ನಮ್ದು 20 ವರ್ಷ 2005 ನೋಟಿಸ್ ಕೊಟ್ಟಿದ್ದಾರೆ. ನಮ್ಮೂರ ಹತ್ರ 30 ಕೋಟಿ ಇದೆ, 1 ಎಕರೆ ಜಮೀನು. ಇವ್ರು ಫಿಕ್ಸ್ ಮಾಡಿರೋದು 3.25 ಕೋಟಿ. ನಮ್ಮ ಒಂದು ಸೈಟ್ ಬರಲ್ಲ ಮೇಡಮ್. ನಾವು 15 ದಿವಸ ಇದ್ದೀರಿ ಮೇಡಮ್, 15 ಜನ ಇದ್ದೀರಿ ನಮ್ಮ ಮನೆಯಲ್ಲಿ. ಅದನ್ನಲ್ಲಿ 15 ಜನನೂ ನಾವು ಜೀವನ ಮಾಡ್ತಾ ಇದ್ದೀರಿ. ಅದನ್ನಲ್ಲಿ ನಮ್ಮ ಕಷ್ಟ ಇವತ್ತು. ನಮ್ಮ 15 ಜನ ಜೀವನ ರೂಪಿಸ್ಕೊಬೇಕಾದ್ರೆ ಅವ್ರು ಕೊಡೋ ದುಡ್ಡು 2 ಸೈಟ್ ಬರಲ್ಲ ಮೇಡಮ್ ನಮ್ಮೂರ ಹತ್ರ. ಅವಾಗ 15 ಜನ ನಾವು ಹೆಂಗೆ ಜೀವನ ಮಾಡೋದು? ನಾವು ಫ್ಯಾಮಿಲಿ 15 ಜನ ಇವತ್ತು ಅದನ್ನಲ್ಲಿ ಸೊಪ್ಪು ತರಕಾರಿ ಬೆಳಗನ್ನು ನಾವು ಜೀವನ ಮಾಡ್ತಾ ಇದ್ದೀರಿ. 106 ವರ್ಷದಿಂದ ಜಮೀನು ಮಾಡ್ಕೊಂಡು ಇವರು 3.25 ಕೋಟಿ ಫಿಕ್ಸ್ ಮಾಡಿಬಿಟ್ರೆ 3.25 ಕೋಟಿನಲ್ಲಿ ಇವರು ನೋಡೋಣ ಇವ್ರು ಜಮೀನು ಕೊಡ್ತಾರ ನಮ್ಗೆ? ಅದೇ ನಮ್ಗೆ ದುಡ್ಡು ಬೇಡ. ಇವ್ರು ನೋಡೋಣ 3.25 ಕೋಟಿಗೆ 1 ಎಕರೆ ಜಮೀನು ಕೊಡ್ಲಿ ನಮ್ಗೆ. ಕೊಟ್ಬಿಟ್ರೆ ಬಿಟ್ಬಿಡ್ತೀರಿ. ನಮ್ಗೆ ನ್ಯಾಯಗಳು 13 ನಾಟ್ ಏನಿದೆ ಸೆಂಟ್ರಲ್ ಗೌರ್ಮೆಂಟ್ದು ಕೊಟ್ರೆ ನಾವು ಇವತ್ತು ನಾವು ಬಿಡಕ್ಕೆ ಸಿದ್ಧ. ಮಾಡಲಿ, ಜೈಲಿಗೆ ಹಾಕ್ಲಿ ಅಂತ ತೊಂದರೆ ಇಲ್ಲ. ಜೈಲಿಗೆ ಹಾಕ್ಲಿ ಏನು ತೊಂದರೆ ಇಲ್ಲ. ಜೈಲಿನಲ್ಲೇ ಇರ್ತೀರಿ. ಅವರು 13 ನಾಟ್ ಕೊಡೋವರೆಗೂ ನಮ್ಗೆ ನಾವು ಜೈಲಿನಲ್ಲೇ ಇರ್ತೀರಿ ಅಂತ ತೊಂದರೆ ಇಲ್ಲ. ಇದೇ ತರ ನಿಮ್ಮನ್ನ ಅರೆಸ್ಟ್ ಮಾಡ್ತಾನೆ ಇರ್ತಾರೆ ಮೇಡಮ್. ನಮ್ಗೆ ಅನ್ಯಾಯ. ಇವರು ನಾವು ಏನು ಕೇಳ್ತಾ ಇದ್ದೀರ? ಜಮೀನು ಕೊಡಲ್ಲ ಅಂತ ಹೇಳ್ತಾ ಇಲ್ಲ. ನ್ಯಾಯಯುತ ಪರಿಹಾರ ಕೊಡ್ರಿ, 13 ನಾಟ್ ಕೊಡ್ರಿ. ರೈತರು ಒಬ್ಬೊಬ್ರೆ ಬರ್ತಾರೆ. ಇಲ್ಲ ಮೇಡಮ್, ಇವತ್ತು ಫಾರಿನ್ ಡೆಲಿಗೇಟ್ಸ್ ಬರೋ ಕಾರಣಕ್ಕೆ ಪೊಲೀಸ್ನವರು ತುಂಬ ಸ್ವಲ್ಪ ಟೈಟಾಗಿ ಇದು ಮಾಡ್ತಾ ಇದ್ದಾರೆ. ನಾವು ಈಗ ಇಂಥ ವ್ಯವಸ್ಥೆಯಲ್ಲಿ ನಾವು ಇದ್ದೀವಿ. ಆ ಕಾರಣಕ್ಕೆ ಈ ವ್ಯವಸ್ಥೆ ಸರಿಯಾಗಿ ಹೋಗ್ತಿದ್ದು ನಮ್ಮಂತರ ಪರಿಪಾಟು ಯಾರಾದ್ರೂ ಹೇಳೋಕ್ಕಾಗ್ತಿದೆ. ಈ ಕಾರಣವಾಗಿ ಇವಾಗ ಬಂದಿದ್ದೀವಿ. ಚರ್ಚೆ ಮಾಡಿ ಏನು ಮಾಡಬೇಕಂತ ಡಿಸೈಡ್ ಮಾಡ್ತೀವಿ ಮೇಡಮ್. ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಈಗ ನಾವು ಆ್ಯಕ್ಚುಲಿ ಯಾರಿಗೂ ಇಲ್ಲಿ ತುಂಬ ಏನು ಇಲಾಖೆ ಯಾರನ್ನೂ ಇಲ್ಲಿ ಇಳಿಯಕ್ಕೆ ಬಿಡಲಿಲ್ಲ. ಬಂದಿರತಕ್ಕಂಥ ರೈತರನ್ನ ಹಂಗೆ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ಇನ್ನಷ್ಟು ಜನ ಬರೋರು ಇದ್ದೀವಿ. ಈಗೆಲ್ಲ ಇಲ್ಲಿ ಸಭೆ ಸೇರಿ ಏನು ಮಾಡಬೇಕಂತ ಅವ್ರು ಏನು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅದನ್ನು ಈಗ ಹೇಳಬೇಕು ನಮ್ಗೆ ಅವರು. ನಾವು ಪೊಲೀಸ್ ಇಲಾಖೆಗೂ ತಿಳಿಸಿದ್ದೀವಿ, ಈ ಬಿ ಡಿ ಎಗೆ ತಿಳಿಸಿದ್ದೀವಿ. ಬಿ ಡಿ ಅವರ ಇದು ಅವರ ಒಂದು ಸೋಗಲಾಡಿತನ. ನಮಗೆ ನಮ್ಮ ಜಮೀನು ಬೇಕು ಇವ್ರಿಗೆ. ನಾವು ಇವ್ರ ಆಫೀಸ್ ಹತ್ರ ಬರಬಾರ್ದು. ಇವ್ರು ನಮ್ಮ ಮನೆ ಹತ್ರ ಬರಲಿ, ನಾಳೆಯಿಂದ ಬರಲಿ, ನಮ್ಮ ಜಮೀನು ಹತ್ರ ಬರಲಿ. ಇವರು ನಾವು ಇಷ್ಟು ದಿವಸನೂ ಸೌಜನ್ಯವಾಗಿ ಸರ್ಕಾರಕ್ಕೆ ನಾವು ಯೋಜನೆ ಮಾಡಲಿ ಅಂತ ಸಪೋರ್ಟ್ ಮಾಡ್ತಾ ಇದ್ದಂಥವ್ರು. ಇಲ್ಲಿ ಬಿ ಡಿ ಆಫೀಸ್ ಹತ್ರ ಬರಲಿಕ್ಕೆ ನಮ್ಗೆ ಸ್ವತಂತ್ರ ಇಲ್ಲ ಅಂದರೆ ಇವ್ರು ನಮ್ಮ ಜಮೀನು ಹತ್ರ ಬಿಟ್ಕೊಳ್ತೀವ. ನಾವು ಯಾವುದೇ ಕಾರಣಕ್ಕೂ ಇವರು ನಮ್ಮ ಜಮೀನು ಹತ್ರ ಬಿಟ್ಕೊಳ್ಳೋದಿಲ್ಲ. ಇವಾಗ ತೀರ್ಮಾನ ಮಾಡ್ತೀವಿ. ಈಗ 20 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀರಾ. ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಕೆಲವೊಂದು ನಿರ್ಧಾರ ಆಗಿತ್ತು. ಅದಕ್ಕೆ ನಿಮ್ಗೆ ಒಪ್ಪಿಗೆ ಇದೆಯಾ? ಇವಾಗ ನಾವು ಇವತ್ತು ಬಂದಿರತಕ್ಕಂಥ ಕಾರಣನೇ ಅದು. ಏನು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿರೋದನ್ನು ಯಾರು ಒಪ್ಪಕ್ಕೆ ಸಾಧ್ಯ ಇಲ್ಲ. ಕಾನೂನು ವಿರೋಧವಾಗಿದೆ. ಇದು 2013ರ ಕಾಯ್ದೆಗೆ ನೀವು ಪರಿಹಾರ ಕೊಟ್ಟರೆ ಮಾತ್ರ ಈ ರಸ್ತೆ ಯೋಜನೆ ಆಗುತ್ತೆ. ಈ ರಸ್ತೆಗೆ ನೀವು ಈ ಏನು ರಾಜ್ಯಕ್ಕೆ ಏನೇನು ಮಾಡಬೇಕೋ ಎಲ್ಲ ಸಿದ್ಧತೆ ಇದೆ, ಫೆಸಿಲಿಟಿ ಬೇಕು. ಆದರೆ ಇಲ್ಲಿ ರೈತ ಜಮೀನು ಬೇಕು. ಅವ್ರು ಸರಿಯಾದ ಪರಿಹಾರ ಕೊಡಲಿಕ್ಕೆ ನಿಮಗೆ ಇಷ್ಟ ಇಲ್ಲ. ಪ್ಲಸ್ ನಿಮಗೆ ಏನು ಕೈ ಬರ್ತಾ ಇಲ್ಲ. ಕಾನೂನು ಪಾಲಿಸೋದಕ್ಕೆ ನಿಮ್ಗೆ ಆಗ್ತಾಯಿಲ್ಲ. ನಿಮ್ಮ ಅಧಿಕಾರ ಹಂಚ್ಕೊಳ್ಳೋಕ್ಕೆ ನಿಮ್ಮ ಅಧಿಕಾರ ಕಿತ್ತಾಡ್ಕೊಂಡಿದ್ದೀರಾ. ರೈತನ 20 ವರ್ಷದಿಂದ ಬೀದಿಲಿಟ್ಟಿದ್ದೀರಾ.
ನಾವು ಇದಕ್ಕೊಂದು ಇತಿಶ್ರೀ ಆಡಬೇಕಂತ ಇವತ್ತು ಕಾರ್ಯಕ್ರಮ ಹಾಕಿದ್ದೀವಿ, ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಸರ್ ನಿಮ್ಮನ್ನು ಎಲ್ಲೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಅಲ್ಲ? ಈಗ ಇದೆಲ್ಲ ನಮ್ಮ ಏನು ಇವತ್ತು BJPಯ ದುರಾಡಳಿತದಿಂದ ಕಾಂಗ್ರೆಸ್ ಆಯ್ಕೆ ಮಾಡಿದ್ವಿ, ಅದರ ಪರಿಣಾಮ ಇದು. ಕಾಂಗ್ರೆಸ್ನವರು ಮೇಕೆದಾಟು ಯೋಜನೆಯನ್ನು ಮಾಡೋವಾಗ ತೊಂದರೆ ಮಾಡಿ, ಬೆಂಗಳೂರು ತೊಂದರೆ ಮಾಡಿ, ಸುಪ್ರೀಂ ಕೋರ್ಟಿಂದ ಆಗಿರ್ತಕ್ಕಂಥ ಯಾವುದೋ ಒಂದು ಆದೇಶ ತೊಗೊಂಡ್ಬಂದು ಹೈಕೋರ್ಟಲ್ಲಿ ಈ ಥರ ಮಾಡ್ತಾಯಿದ್ದಾರೆ. ಇದು ಹೈಕೋರ್ಟು ಕೂಡ ಇದನ್ನು ಮರುಪರಿಗಣಿಸಬೇಕು. ನಾವು ಸಣ್ಣ ಪುಟ್ಟ ರೈತರು, ಚಿಕ್ಕ ಚಿಕ್ಕ ಸಂಘಟನೆ ವಿಚಾರವಾಗಿ ನಾವು ಈ ಭ್ರಷ್ಟ ಅಧಿಕಾರಿಗಳನ್ನ ಕಣ್ತರಿಸೋದಕ್ಕೆ ಮಾಡುವಂಥ ಕಾರ್ಯಕ್ರಮಗಳಿವು. ಯಾರೂ ನಾವೇ ರಸ್ತೆನ ಅಡ್ಡ ಹಾಕ್ಕೊಂಡು ಏನೂ ಸಾಧನೆ ಮಾಡಬೇಕಾಗಿಲ್ಲ. ನ್ಯಾಯಾಲಯ ಇದನ್ನು ಪರಿಶೀಲಿಸಬೇಕು. ಅದು ನಾವು ಹೋರಾಟವನ್ನು ನಾವು ಕಾನೂನು ಹೋರಾಟವನ್ನು ಶುರು ಮಾಡ್ತೀವಿ. ಫೆರಿಫೆರಲ್ ರಿಂಗ್ ರಸ್ತೆ ವಿಚಾರಕ್ಕೆ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ DK ಶಿವಕುಮಾರ್ ಅವ್ರನ್ನ ಮಾತ್ರ ಬೆಂಗಳೂರು ವಿಚಾರಕ್ಕೆ ಮಾತಾಡೋಕ್ಕೆ ಬಿಟ್ಬಿಟ್ಟು ತುಂಬ ಅನ್ಯಾಯ ಮಾಡ್ತಾಯಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂದರೆ ರಸ್ತೆ ಬೇಕು. ರಸ್ತೆ ಮಾಡಬೇಕಾದ್ರೆ ನಾವು ಜಮೀನು ಕೊಡಬೇಕು. ನಾವು ಜಮೀನು ಕೊಡಬೇಕಾದ್ರೆ ನಮಗೆ ಕಾನೂನು ಪಾಲಿಸಿ ಪರಿಹಾರ ಕೊಡಬೇಕು. ಇದೆಲ್ಲ ಒಳ್ಳೆ ಬೆಳವಣಿಗೆ ಅಲ್ಲ. ನಾವು ಏನೋ ಇವರು DK ಶಿವಕುಮಾರ್ ಅವ್ರು ಏನೋ ಸಾಧನೆ ಮಾಡ್ತಾರೆ, ಏನೋ ಒಳ್ಳೇದು ಮಾಡ್ತಾರೆ ಅಂದ್ಕೊಂಡಿದ್ವಿ. ಆದರೆ ಇವರು ಯಾವುದೂ ಈ ಲಕ್ಷಣ ಕಾಣಿಸ್ತಾ ಇಲ್ಲ. ಆ ಕಾರಣಕ್ಕೆ ನಾವು ಸರಿಯಾದ ತೀರ್ಮಾನ ತಗೊಳ್ತೀವಿ. ಈಗ ಇದು ದೌರ್ಜನ್ಯಕ್ಕೆ ಕೊನೆ ಇಲ್ದಂಗೆ ಮಾಡ್ತಾವ್ರೆ. ಇದೇನಂತಂದರೆ ಇವರು ಹೇಳೋದು FAR ಅಂತ ಹೇಳ್ತಾರೆ. FAR ಅನ್ನೋದಕ್ಕೆ ಮೀನಿಂಗ್ ಇವ್ರಿಗೆ ಗೊತ್ತಾ? FAR ಅಂತಂದರೆ ಫ್ಲೋರ್ ಏರಿಯಾ ರೇಷಿಯೋ. FAR ಅಂದರೆ ಫ್ಲೋರ್ ಏರಿಯಾ ರೇಷಿಯೋ. ನಮ್ಮ ಜಮೀನೇ ಕಿತ್ಕೊಂಬಿಟ್ಮೇಲೆ ನಮಗೆ ಫ್ಲೋರ್ ಏರಿಯಾ ರೇಷಿಯೋ ಕೊಡ್ತಾರಂತೆ. ಇದು ಇವ್ರು ಕೊಡ್ತಾ ಇರೋದು. ನಮ್ಮ ಜಮೀನು ಕಿತ್ಕೊಂಡು ನಮಗೆ ಅದನ್ನು ಕಮರ್ಷಿಯಲ್ ಅಂತ ಹೇಳಿ ಈ ದೇಶದಲ್ಲಿ ಯಾರೂ ಕೊಡ್ತಾ ಇಲ್ಲ ಅಂತ. ಅವ್ರ ಹತ್ರ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಯಾಕೆ ಅಂತಂದರೆ ಅವರು ಹೇಳ್ತಾರೆ, ನಾನು ಅಮಿತ್ ಶಾಗೆ ಎದುರಿಲ್ಲ, ಮೋದಿಗೆ ಎದುರಿಲ್ಲ, ನಾನು ಜೈಲಿಗೆ ಹೋಗಿ ಬಂದಿದ್ದೀನಿ. ಅವ್ರು ಜೈಲಿಗೆ ಹೋಗಿ ಬಂದಿರೋದು ಇಟ್ ಈಸ್ ಎ ಫೆದರ್ ಇನ್ ದಿ ಕ್ಯಾಪ್ ಅನ್ನೋಂಗೆ ಹೇಳ್ಕೊತಾರೆ. ಅವರು ಜೈಲಿಗೆ ಹೋಗಿ ಬಂದಿದ್ದನ್ನ ಯಾರಾದ್ರೂ ಅವಮಾನ ಅಂತ ಇದು ಮಾಡ್ತಾರೆ. ನಂದಿಷ್ಟು ಕ್ಯಾಶ್ ಸಿಗಾಕೊಂಡು ಜೈಲಿಗೆ ಹೋದೆ ಅಂತ. ಇವರು ನಾನು ಜೈಲಿಗೆ ಹೋಗಿ ಬಂದೆ, ನನ್ನ ಕ್ಯಾಪಲ್ಲಿ ಒಂದು ಫೆದರ್ ಅನ್ನೋ ಥರ ಹೇಳ್ಕೊತಾರೆ. ಇವ್ರ ಹತ್ರ ಏನು ನ್ಯಾಯ ನಾವು ಸಿಗ್ಬೋದು? ಇದೇ ಸಿಗೋದು. ಏನಂತಂದರೆ ಬಂದರೆ ಅರೆಸ್ಟ್ ಮಾಡಿ ಕಳಿಸೋದು. ಇದನ್ನು ಕರೆಕ್ಟಾಗಿ ಇವರು ಯಾವುದೇ ಕಾರಣಕ್ಕೂ ಇವ್ರು ಇಷ್ಟ ಬಂದಂಗೆ ಮಾಡೋಕ್ಕೆ, ಇವ್ರ ಮನೆ ಆಸ್ತಿ ಅಲ್ಲ, ಅದು ರೈತರ ಆಸ್ತಿ. ರೈತರು ಯಾರ ತಲೆ ಮೇಲೂ ಕೈ ಇಟ್ಟು ಬದುಕಿಲ್ಲ. ಇವ್ರು ರೈತರ ತಲೆ ಮೇಲೆ ಕೈ ಇಡೋದಕ್ಕೆ ಒಂದು ಇಂಪಾರ್ಟೆಂಟ್ ವಿಷಯ ಇದು. ಏನಂತಂದರೆ ನಾವು ಯಾರನ್ನು ಡಿನೋಟಿಫೈ ಮಾಡಿ ಅಂತ ಕೇಳಿಲ್ಲ. ಇವ್ರು ಏನು ಹೇಳ್ತಾರೆ, ಪಬ್ಲಿಕ್ನ ರೈತರ ಮೇಲೆ ಎತ್ಕಟ್ಟೋದಕ್ಕೋಸ್ಕರ ಅವಾಗ ಹೇಳ್ತಾರೆ, ನಾನು ಯಾವುದೇ ಕಾರಣಕ್ಕೂ ಡಿನೋಟಿಫೈ ಮಾಡಲ್ಲ. ಯಾರು ಹೇಳಿದ್ರು ಡಿನೋಟಿಫೈ ಮಾಡಲ್ಲ. ಡಿನೋಟಿಫೈ ಯಾರು ಕೇಳವ್ರೆ? ರೋಡ್ ಮಾಡಿ ಇಲ್ಲಾಂದರೆ ಜಾಗ ಬಿಡಿ ಅಂತ ಕೇಳಿರೋದು. ಯಾರನ್ನು ಡಿನೋಟಿಫಿಕೇಶನ್ ಕೇಳಿಲ್ಲ. ಡಿನೋಟಿಫಿಕೇಶನ್ ಅಂತ ಯಾಕೆ ಹೇಳ್ತಾರೆ ಇವರು ಪಬ್ಲಿಕ್ನ ರೈತರಿಗೆ ಎಗ್ನೆಸ್ಟ್ ಮಾಡೋದಕ್ಕೆ ಡಿನೋಟಿಫಿಕೇಶನ್ ಅಂತ ಹೇಳ್ತಾ ಇದ್ದಾರೆ. ನಾವು ಜೈಲಿಗೆ ಹೋಗಿ ಬಂದವರು ನಮ್ಮ ಡೆಪ್ಟಿ CM ಆದರೆ ನಾವು ಇದನ್ನಲ್ಲದೆ ಇನ್ನು ಬೇರೆ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಈಗ 2013 ಕಾನೂನು ಇರೋದು ಎಂಟೈರ್ ಇಂಡಿಯಾಗೆ ಎಕ್ಸೆಪ್ಟ್ ಜಮ್ಮು ಕಾಶ್ಮೀರ್ಗೆ ಅಂತ ಇದ್ದಿದ್ದು. ಇದನ್ನು ಇವರು ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಇಂಡಿಯಾಲಿಲ್ವಾ ಅಥವಾ ಜಮ್ಮು ಕಾಶ್ಮೀರಲ್ಲಿ ಇದೆಯಾ? ಈ ಕಾನೂನನ್ನ ನಿಮ್ಗೆ ಇನ್ನೂ ಉತ್ತಮವಾದ ಕೊಡ್ತೀವಿ. ಯಾಕೆ ಇವ್ರಿಗೆ ತಲೆ ಕೆಟ್ಟಿದೆಯಾ ಅಥವಾ ನಮಗೆ ತಲೆ ಕೆಟ್ಟಿದೆಯಾ? ಇನ್ನೂ ಉತ್ತಮವಾದ ಯಾಕೆ ಕೊಡಬೇಕು? ನ್ಯಾಯವಾಗಿ ಏನು ಕೊಡಬೇಕೋ ಅದು ನಮಗೆ ಕೊಟ್ಟರೆ ಸಾಕು. ಅದನ್ನು ಕೊಡಿ ಅಂತ ಅಷ್ಟೇ ನಮ್ಮ ಎಕ್ಸ್ಪೆಕ್ಟೇಷನ್ನು. ಅದನ್ನು ಹೇಳೋಕ್ಕೆ ನಮ್ಮ ರೆಪ್ರೆಸೆಂಟೇಷನ್ಗೆ ಇಲ್ಲಿ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಅವಕಾಶನೇ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ. ನೀವೆಲ್ಲ ಇದನ್ನು ಕವರ್ ಮಾಡಿ ಇಲ್ಲಿ ಮಾತಾಡೋಕ್ಕೆ ಬಿಡ್ದಂಗೆ. ನಾವೇನು ಸ್ಟ್ರೈಕ್ ಮಾಡೋಕ್ಕೆ ಬಂದಿಲ್ಲ, ಇಲ್ಲೇನು ರೋಡ್ ಅಡ್ಡ ಹಾಕಿಲ್ಲ, ಪಬ್ಲಿಕ್ನ ತೊಂದರೆ ಕೊಟ್ಟಿಲ್ಲ. ಇದನ್ನೆಲ್ಲ ಪಬ್ಲಿಕ್ ತೊಂದರೆ ಕೊಟ್ಟಿದ್ದು ಅವರು ಅಪೋಸಿಷನಲ್ಲಿ ಇದ್ದಾಗ ಪೂರ್ತಿ ಪಬ್ಲಿಕ್ ಯಾರನ್ನು ಓಡಾಡಬಾರ್ದು ಆ ಥರ ರೋಡ್ ಬಂದ್ ಮಾಡಿ ಇದು ಮಾಡಿ ಸ್ಟ್ರೈಕ್ ಮಾಡಿದವರು ಅವರು. ಈಗ ನಮಗಿಲ್ಲಿ ಬಂದರೆ ಸಾಕು ಕರ್ಕೊಂಡೋಗ್ತೀವಿ ಅಂತ ಅಂದ್ಬಿಟ್ಟು ನಮ್ಮದು 12ವರೆಗೆ ಬರೋಕ್ಕಿದ್ರೆ ಬೆಳಗ್ಗೆ 8ವರೆಯಿಂದ ಬಸ್ ನಿಲ್ಸ್ಕೊಂಡಿದ್ದಾರೆ. ಇಲ್ಲಿ ಬೆಳಗ್ಗೆ 8 ಗಂಟೆಯಿಂದ ಯಾರ್ಯಾರು ಎಲ್ಲೆಲ್ಲಿ ಬರ್ತಾರೆ ಹಂಗಂಗೆ ಕರ್ಕೊಂಡೋಗ್ಬಿಡೋದಕ್ಕೆ ಬಸ್ ನಿಲ್ಸ್ಕೊಂಡಿದ್ದಾರೆ. ಈ ದೌರ್ಜನ್ಯನ ಕೊನೆ ಆಗೋದಕ್ಕೆ ಗೌರ್ಮೆಂಟ್ ಕೊನೆ ಆದ್ರೇ ಕೊನೆ ಆಗೋದು. ಇಲ್ಲಾಂದರೆ ಇವ್ರಿಗೆ ಯಾವ ನ್ಯಾಯ ನೀತಿ ಯಾವುದೂ ಇಲ್ಲ. ಅಥವಾ ಕೋರ್ಟ್ ನಮ್ಗೆ ಏನಾರು ಅನುಕೂಲ ಮಾಡಿಕೊಟ್ರೆ ನಮಗೆ ಇವ್ರ ದೌರ್ಜನ್ಯದಿಂದ ನಾವು ಬಚಾವಾಗ್ಬೋದು ಅಷ್ಟೇ.
ನೋಡಿದ್ರಲ್ಲ ವೀಕ್ಷಕರೇ, ಈಗಾಗಲೇ ಬಿಡಿಎ ಕೇಂದ್ರ ಕಚೇರಿಗೆ ರೈತರು ಬಂದು ಪ್ರತಿಭಟನೆಗೆ ಮುಂದಾಗಿದ್ರು. ಆದ್ರೆ ರಘು ನೇತೃತ್ವದಲ್ಲಿ ಬಂದಂತಹ ರೈತರನ್ನ ಎಲ್ಲರೂ ಕೂಡ ಪೊಲೀಸರು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿರುವಂತದ್ದು. ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ತಮಗೆ ಆದಂತಹ ಅನ್ಯಾಯ ಏನು ಜಮೀನನ್ನ ಕಳ್ಕೊಂಡಿದ್ದಾರೆ ಮಾಲೀಕರು, ಸೊ ಅದನ್ನ ವಾಪಸ್ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಸುಮಾರು 21 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರದಿಂದ ಎಲ್ಲೋ ಒಂದು ಕಡೆ ಭರವಸೆ ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸರ್ಕಾರಕ್ಕೆ ಗಮನಕ್ಕೆ ಕೂಡ ತಂದ್ರು, ಪ್ರತಿಭಟನೆಯನ್ನ ಮಾಡಿದ್ರು, ಮತ್ತೆ ಇವತ್ತು ಪ್ರತಿಭಟನೆಗೆ ಮುಂದಾಗಿದ್ರು. ಆದ್ರೆ ಪ್ರತಿಭಟನೆಯನ್ನ ಈಗಾಗಲೇ ಪೊಲೀಸರು ಕೂಡ ಮೊಟಕುಗೊಳಿಸಿರುವಂತದ್ದು. ಮುಂಬರುವಂತಹ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡ್ತೀವಿ ಅಂತ ರಘು ನೇತೃತ್ವದ ತಂಡ ಕೂಡ ತಿಳಿಸಿರುವಂತದ್ದು. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.